ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ದೇವರು ಈ ದಿನದಲ್ಲಿ ನಮ್ಮ ಸಂಗಡ ಮಾತಾಡ್ತಿರೋಂಥ ವಾಗ್ದಾನ ವಚನಗಳು ಪ್ರೀತಿಯನ್ನು ಕುರಿತು ಮಾತಾಡ್ತಾ ಇದ್ದಾರೆ. ನನ್ನ ಸ್ನೇಹಿತರೆ, ದೇವರೇ ಹೇಳ್ತಾರೆ, ಅಂತ್ಯ ದಿನದಲ್ಲಿ ನಿಮ್ಮ ಪ್ರೀತಿಗಳೆಲ್ಲ ತಣ್ಣಗಾಗುತ್ತೆ. ಹಾಗೆ ಆಗಿದ್ದೀರೋ ಅಂತ ಅಂದ್ಕೊತೀನಿ. ಆದರೆ ದೇವರು ಹೇಳ್ತಾರೆ, ಪವಿತ್ರಾತ್ಮನಿಂದ ತುಂಬಪಟ್ಟಂಥ ವ್ಯಕ್ತಿ ಪ್ರೀತಿ, ದೈವಿಕ ಪ್ರೀತಿ ಇನ್ನೂ ಜಾಸ್ತಿ ಆಗಬೇಕು. ಯೇಸು ಸ್ವಾಮಿ ಪ್ರೀತಿ ಪರಲೋಕಕ್ಕೆ ಹೋಗುವಂಥ ಸಮಯದಲ್ಲಿ, ಹಿಡಿಯಲ್ಪಟ್ಟಂಥ ಸಮಯದಲ್ಲಿ, ಶಿಲುಬೆಗೆ ಹಾಕಲ್ಪಟ್ಟು ಆತನೂ ದೇವರ ಬಳಿಯಲ್ಲಿ ಪುನರುತ್ಥಾನವಾಗಿ ಏರಿ ಹೋಗುವಂಥ ಸಮಯ ಹತ್ತಿರ ಬರ್ತಾ ಇದೆ ಅಂದಾಗ ದೇವರು ತನ್ನ ಶಿಷ್ಯನನ್ನು ಬಹಳವಾಗಿ ಪ್ರೀತಿ ಮಾಡಿದರು. ಬಹಳವಾಗಿ ಪ್ರೀತಿ. ತಾನೇ ತನ್ನ ಕೈಗಳಿಂದ ಅವರ ಕಾಲುಗಳನ್ನು ನೀರಾಕಿ ತೊಳೆದು ಮುದ್ದಿಟ್ಟು ಬಟ್ಟೆಯಿಂದ ಹೊರಿಸಿ ಎಷ್ಟು ಪ್ರೀತಿ ಮಾಡಿ ಅವರನ್ನು, ಆ ಪ್ರೀತಿನವರು ನೆನಪು ಮಾಡಿಕೊಂಡು ನನ್ನ ಸೇವೆಯಲ್ಲಿ ನಿಲ್ಲಿ. ಕ್ರಿಸ್ತನ ಪ್ರೀತಿ ಶಿಲುಬೆ ಮೇಲೆ ಇರುವಾಗಲೂ ಅದೇ ಅಪಾರವಾದ ಪ್ರೀತಿ ನಮ್ಮ ಮೇಲಿಟ್ಟು ನಮ್ಮನ್ನು ಕ್ಷಮಿಸಿದರು. ನನ್ನ ಸ್ನೇಹಿತರೆ, ಈ ದಿನ ನಿಮ್ಮೊಳಗೆ ಪ್ರೀತಿ ಇದೆಯಾ? ದೇವರ ಮೇಲೆ, ದೇವರ ಮಕ್ಕಳ ಮುಖಿ ಎಲ್ಲರೂ ಒಟ್ಟಾಗಿ ದೇವರ ಸೇವಕರು ಪ್ರೀತಿಸ್ರಿ. ಅದೇನಾದರೂ ಆಗಲಿ ಕ್ಷಮಿಸಿ, ಪ್ರೀತಿ ಬಹಳ ದೊಡ್ಡದು. ಪ್ರೀತಿ ಬಹಳ ಪಾಪವನ್ನು ಮುಚ್ಚಿಬಿಡುತ್ತೆ. ನಿಮ್ಮ ಪ್ರೀತಿ ತಣ್ಣಗಾಗಬಾರ್ದು, ಹೆಚ್ಚಾಗಬೇಕು. ಅದು ಹೆಚ್ಚಾಗಲಿ. ನಿಮ್ಮ ಪ್ರೀತಿ, ಕಲ್ವಾರಿ ಪ್ರೀತಿ ಅದು ಅಧಿಕವಾಗಲಿ. ಈ ವರ್ಷದಲ್ಲಿ ಎಲ್ಲೆಲ್ಲೂ ನೋಡಿದರೂ ಕೂಡ ಶುಭವಾರ್ತೆ ಎಲ್ಲ ಕಡೆ ಪ್ರಸರಿಸಿದೆ. ಹಬ್ಬದ ಮೂಲಕ, ಕ್ರಿಸ್ಮಸ್ ಹಬ್ಬದ ಮೂಲಕ. ಆದರೆ ಅದು ತೋರಿಕೆಗಲ್ಲ, ನಿಜವಾದ ಪ್ರೀತಿ ನಮ್ಮೊಳಗೆ ಬರಬೇಕು. ದೇವರೇ ಹೇಳ್ತಾರೆ, ನಾನು ಒಬ್ಬನನ್ನು ಪ್ರೀತಿಸಿದರೆ ಅವನ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡ್ತೇನೆ ಅಂತ. ಒಬ್ಬನ ನಡತೆನ ದೇವರು ಮೆಚ್ಚಿಬಿಟ್ರೆ ಅವರ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡ್ತೇನೆ ಅಂತ. ಹಾಗೆ ನಮ್ಮ ಶತ್ರುಗಳು ಅನೇಕರಿರ್ಬೋದು. ಈ ವರ್ಷದಲ್ಲಿ ಮಿತ್ರರಾಗಿ ಮಾರ್ಪಡಲಿ. ನಿಮ್ಮ ಶತ್ರುಗಳು ನಿಮಗೆ ಮಿತ್ರರಾಗಿ ಮಾರ್ಪಡಲಿ. ಅವರೊಳಗೆ ಪ್ರೀತಿ ತುಂಬಿಸ್ರಿ. ನೀವು ಅವರಿಗಾಗಿ ಪ್ರಾರ್ಥಿಸಿ, ಪ್ರೀತಿಸ್ರಿ, ಕ್ಷಮಿಸ್ರಿ. ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಈ ವಾಕ್ಯದಲ್ಲಿ ನೋಡ್ತೇವೆ. 1 ಯೋಹಾನ 2:15 ವಾಕ್ಯದಲ್ಲಿ, ಲೋಕವನ್ನಾಗಲಿ ಲೋಕದಲ್ಲಿರುವಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಿನ ಪ್ರೀತಿ ಅವನಲ್ಲಿಲ್ಲ. ಲೋಕದಲ್ಲಿರುವಂಥ ಯಾವುದೇ ಪಾಪಕ್ಕಾಗಿ ದಾಸರಾಗಿ ಲೋಕದ ಪ್ರೀತಿಯಲ್ಲಿ ಸೋತು ಹೋಗಿ ಬಿದ್ದು ಹೋಗಬಾರ್ದು. ಪ್ರಿಯರೇ, ಕ್ರಿಸ್ತನ ಪ್ರೀತಿ ನಿಷ್ಕಳಂಕವಾದ ಪ್ರೀತಿ. ಅದು ಕ್ರಿಸ್ತನ ಕಡೆ ಸೆಳೆಯಲ್ಪಡುವಂತೆ ಜನರನ್ನು, ಅನೇಕವಾದಂಥ ಕ್ರಿಸ್ತನ ಪ್ರೀತಿಯನ್ನು ಅವರಿಗೆ ಕೊಡ್ರಿ. ಅವರು ದೇವರ ಕಡೆ ಸೆಳೆಯಲ್ಪಡ್ತಾರೆ. ದೇವರು ಹೇಳ್ತಾರೆ, ನನ್ನ ಪ್ರೀತಿಯ ನೊಗವನ್ನು ನಿನ್ನ ಮೇಲೆ ಹಾಕಿ ಎಳೆದುಕೊಂಡಿದ್ದೇನೆ ನನ್ನ ಬಳಿ. ಹಾಗೆ ನಾವು ಕೂಡ ಕ್ರಿಸ್ತನ ಪ್ರೀತಿಯಲ್ಲಿ ಆಳವಾಗಿ ನಿಂತಾಗ, ಆ ಕ್ರಿಸ್ತನ ಪ್ರೀತಿ ನಮ್ಮೊಳಗಿರುವಾಗ, ಆ ಪ್ರೀತಿಯಿಂದ ಅನೇಕರು ನಾವು ಎಳ್ಕೋತೇವೆ ದೇವರ ಕಡೆ. ನಾವು ಲೋಕದಲ್ಲಿರೋಗಳನ್ನ ಪ್ರೀತಿಸ್ತಾ ಬಿದ್ದು ಹೋಗಬಾರ್ದು ಪ್ರಿಯರೇ. ನಾವು ಕ್ರಿಸ್ತನ ಪ್ರೀತಿಯಲ್ಲಿ ಆಳವಾಗಿ ಎಳೆದು ಆ ಪ್ರೀತಿಯಲ್ಲಿ ಅನೇಕರನ್ನು ತಂದು ಕಟ್ಟಬೇಕು. ದೇವರ ರಾಜ್ಯ ಸ್ಥಾಪಿಸಬೇಕು. ದೇವರು ಹೇಳ್ತಾರೆ 1 ಯೋಹಾನ 2:17, ಲೋಕವು ಅದರ ಆಸೆ ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸೋನು ಎಂದೆಂದಿಗೂ ಇರ್ತಾನೆ. ನೀನು ದೇವರ ಮೇಲಿಟ್ಟಂಥ ಪ್ರೀತಿ, ದೇವರಿಗೋಸ್ಕರ ನೀವೇನೆಲ್ಲ ಮಾಡ್ತೀರೋ, ದೇವರ ಶುಭವಾರ್ತೆ ಹೊತ್ತು ಸಾರ್ತಿರೋ, ನೀವು ದೇವರ ರಾಜ್ಯ ನೀತಿಗೆ ತವಕ ಪಡ್ತೀರೋ, ನೀವು ದೇವರ ಆಲಯವನ್ನು ಕಟ್ತೀರೋ, ಯಾವ ರೀತಿಯ ಪ್ರೀತಿ ತೋರಿಸ್ತೀರೋ, ಅದೆಲ್ಲಕ್ಕೂ ದೊಡ್ಡ ಪ್ರತಿಫಲ ಇದೆ. ದೊಡ್ಡ ಪ್ರತಿಫಲ. ದೇವರು ಅದನ್ನು ಮರೆತು ಹೋಗೋರಲ್ಲ. ದೇವರ ಚಿತ್ತ ನೆರವೇರಿಸೋನು ಸದಾಕಾಲ ಇರ್ತಾನೆ. ಹೇಗೆ ಭೂಮಿ ಮೇಲೂ ಅವರ ಹೆಸರು ಅಳೆಯೋದಿಲ್ಲ, ಪರಲೋಕದಲ್ಲಿ ತಂದೆಯ ಬಳಿ ಕೂಡ ನೆನಪಿನ ಪಟ್ಟಿಯಲ್ಲಿ ನನ್ನ ಹೆಸರನ್ನು ದೇವರು ಬರೆದಿಡ್ತಾರೆ. ನೆನಪಿನ ಪಟ್ಟಿ ಕ್ರಿಸ್ತನ ಮುಂದೆಯೇ, ದೇವರ ಮುಂದೆಯೇ ಇರುತ್ತದು. ಯಾವಾಗಲೂ ನಮ್ಮನ್ನು ದೇವರು ನೆನಪು ಮಾಡಿಕೊಳ್ತಾರೆ. ನನ್ನನ್ನು ನೆನಪು ಮಾಡಿಕೊಳ್ತಾರೆ. ಯಾವಾಗ ನಾನು ದೇವರ ರಾಜ್ಯ ನೀತಿಗೆ ಹೆಚ್ಚಾಗಿ ತವಕ ಪಡ್ತಾ ಇರ್ತೇನೋ, ನನ್ನ ಮಗಳು
ನನಗೋಸ್ಕರ ದಾಹದಲ್ಲಿ ಈ ಭೂಲೋಕದಲ್ಲಿ ನನ್ನ ಸೇವೆ ಮಾಡ್ತಾಳೆ ಅಂತ ನನ್ನ ಹೆಸರನ್ನು ಪರಲೋಕದಲ್ಲಿ ನೆನಪಿನ ಪಟ್ಟಿಯಲ್ಲಿ ಕರ್ತನು ಬರೆದು ತನ್ನ ಮುಂದೆ ಇಟ್ಟುಕೊಂಡಿರ್ತಾರೆ. ಆ ಕೃಪೆ ನಿಮಗುಂಟಾಗಬೇಕು, ನಮಗುಂಟಾಗಬೇಕು ಪ್ರಿಯರೇ. ನಾವು ದೇವರಿಗಾಗಿ ಯಾಕಪ್ಪ ಇಷ್ಟೆಲ್ಲ ಹೋರಾಟ ಮಾಡಬೇಕು, ದೇವರಿಗೋಸ್ಕರ ಯಾಕೆ ನಾವು ಇಷ್ಟೆಲ್ಲ ನಾವೇ ಮಾಡಬೇಕಾ ಸೇವೆ, ನಾವೇ ಮಾಡಬೇಕಾ ಆಲಯ ಕಟ್ಟೋ ಕೆಲಸ, ನಾವೇ ಮಾಡಬೇಕಾ ಸುವಾರ್ತೆ ಸಾರೋ ಕೆಲಸ, ಇದೆಲ್ಲ ನಾನೇ ಮಾಡಬೇಕಾ, ದೇವರ ಆಲಯಕ್ಕೆ ದೇವರ ಸೇವೆಗೆ ನಾನೇ ಬಿತ್ತಬೇಕಾ, ನಾನೇ ಕೊಡಬೇಕಾ ಅಂದ್ಕೋಬೇಡಿ. ಇದು ಬಹಳ ನೆನಪಿದೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ನಿನ್ನ ನನ್ನ ಹೆಸರನ್ನು ದೇವರು ನೆನಪಿನಲ್ಲಿಡ್ತಾ ಇದ್ದಾರೆ. ಸದಾಕಾಲ ಇರುತ್ತೆ ನಮ್ಮ ಹೆಸರು. ಯಾವತ್ತೂ ದೇವರೊಂದಿಗೆ ನೆನಪಿನ ಪಟ್ಟಿಯಲ್ಲಷ್ಟೇ ಅಲ್ಲ, ದೇವರಿಗಾಗಿ ಜೀವಿಸೋರನ್ನು ಯಾವತ್ತೂ ನೆನೆಸ್ಕೋತಾರೆ ದೇವರು. ಅದು ಯಾವಾಗಲೂ ಉಳಿಯುತ್ತೆ ಪ್ರಿಯರೇ. ಮತ್ತೆ ತಂದೆ ದೇವರು ಹೇಳಿದರು, ಜ್ಞಾನೋಕ್ತಿ 28:27 ಬಡವರಿಗೂ ದಾನ ಧರ್ಮ ಮಾಡಿ ಕೊರತೆ ಪಡನು, ಕಣ್ಣು ಮುಚ್ಚಿಕೊಳ್ಳುವವನು ಬಹುಶಾಪವನ್ನು ಒಳಗಾಗ್ತಾನೆ. ಬಡವರಿಗೆ ದಾನ ಮಾಡುವವನು ಕೊರತೆ ಪಡನು, ಅವನಿಗೆ ಕೊರತೆನೇ ಇಲ್ವಂತೆ. ಆ ಪ್ರೀತಿ ಯಾವ ರೀತಿ ಪ್ರೀತಿ ತೋರಿಸ್ಬೇಕು? ಕ್ರಿಸ್ತನ ಮೇಲೆ ಅಪಾರವಾದ ಪ್ರೀತಿ ಇರಬೇಕು. ಕ್ರಿಸ್ತನಲ್ಲಿ ಇದ್ದಂಥ ಪ್ರೀತಿ ನಾವು ಲೋಕಕ್ಕೆ ತೋರಿಸ್ಬೇಕು. ಕ್ರಿಸ್ತನು ಮಾಡಿದ್ದೇನು? ಯೇಸು ಸ್ವಾಮಿ ಕೂಡ ಬಡವರನ್ನು ನೋಡಿದಾಗ ಆತನ ಧಿಕ್ಕರಿಸಲಿಲ್ಲ, ದೂರ ತಳ್ಳಲಿಲ್ಲ, ಅವರನ್ನು ಅಸಹ್ಯ ಪಡಲಿಲ್ಲ. ರೋಗಿಗಳನ್ನು, ಕುಷ್ಠರೋಗಿಗಳನ್ನು, ಪಾರ್ಶ್ವರೋಗಿಗಳನ್ನು, ಇಂಥ ಒಂದು ರೋಗ ಬಾಧೆಯಲ್ಲಿ ಬಿದ್ದವರನ್ನು ನೋಡಿದ್ರು ಅವರನ್ನು ದೂರ ತಳ್ಳಲಿಲ್ಲ. ಅವರನ್ನು ಸಮೀಪ ಇಟ್ಟು ಅವರನ್ನು ಹತ್ತಿರದಲ್ಲಿ ನೋಡಿ ಅವರನ್ನು ಮುಟ್ಟಿ ಗುಣಪಡಿಸಿ ಆಶೀರ್ವದಿಸಿದರು. ಅವರನ್ನು ಸ್ವಸ್ಥ ಮಾಡಿದರು, ಅವರನ್ನು ಮುದ್ದಿಟ್ಟರು. ಬಡವರನ್ನು ನೋಡಿದಾಗ, ಹಸಿದವರನ್ನು ನೋಡಿದಾಗ, ಉಪವಾಸವಾಗಿ ಕುಳಿತು ತನ್ನ ಜೊತೆ ಪ್ರಾರ್ಥನೆ ಮಾಡ್ತಾ ಇರೋರನ್ನು ನೋಡಿದಾಗ ಕನಿಕರದಿಂದ ಆತನ ಹೃದಯ ಮಿಡಿತು. ನಮ್ಮ ದೇವರು ಹೇಳಿದರು, ನನಗೆ ಯಜ್ಞ ಬೇಡ, ನನಗೆ ಕರುಣೆ ಬೇಕು. ಅಂಥ ಕರುಣೆಯುಳ್ಳ ಪ್ರೀತಿ ತೋರಿಸ್ರಿ ಬಡವರಿಗೆ, ದಿಕ್ಕಿಲ್ಲದವರಿಗೆ, ಅನಾಥರಿಗೆ. ನಿಮ್ಮ ಕೈಲಿ ಏನಾಗುತ್ತೋ ಕ್ರಿಸ್ತನ ಪ್ರೀತಿ ಲೋಕಕ್ಕೆ ಸಾರಿ, ಆತ್ಮಗಳನ್ನು ಆದಾಯ ಮಾಡಿರಿ. ದೇವರಲ್ಲಿದ್ದಾರೆ. ನಿನ್ನ ನನ್ನ ಹೃದಯದಲ್ಲಿ ಆ ಅಮೂಲ್ಯವಾದ ಪ್ರೀತಿಯನ್ನು ದೇವರು ಹುಟ್ಟಿಸಿ ಲೋಕಕ್ಕೆ ಕಲ್ವಾರಿ ಪ್ರೀತಿಯನ್ನು ಸಾರುವಂತೆ ಸಾಧನವಾಗಿ ನಮ್ಮನ್ನು ಉಪಯೋಗಿಸ್ತಾರೆ. ಎಂದೂ ನಿನ್ನ ಪ್ರೀತಿ ತಣ್ಣಗಾಗಬಾರ್ದು, ಅದು ಹೆಚ್ಚಾಗಲಿ. ಪರಲೋಕಕ್ಕೆ ಹೋಗುವಂಥ ಸಂದರ್ಭ ಬಂದಾಗಲೂ ಏಸಪ್ಪ ಶಿಷ್ಯರಿಗೆ ಎಷ್ಟು ಪ್ರೀತಿ ಮಾಡಿದರು. ಹಾಗೆ ಪ್ರೀತಿಸ್ರಿ. ಅದೇನಾದರೂ ಆಗಲಿ ಪ್ರೀತಿಸ್ರಿ, ಕ್ಷಮಿಸ್ರಿ. ದೇವರು ಪ್ರತಿಯೊಂದು ಕಾರ್ಯದಲ್ಲೂ ಆತ ಇದ್ದಾರೆ. ಪ್ರತಿಯೊಬ್ಬರಿಗೂ ಆತನೇ ನ್ಯಾಯ ತೀರಿಸ್ತಾರೆ. ಅದಕ್ಕೆ ದೇವರು ಹೇಳಿದರು, ತೀರ್ಪು ಮಾಡಬೇಡಿರಿ, ನಿಮಗೂ ತೀರ್ಪಾಗೋದಿಲ್ಲ. ಅವ್ರ ಬಗ್ಗೆ ಇವ್ರ ಬಗ್ಗೆ ಆರ್ಗ್ಯೂ ಮಾಡಿಕೊಂಡು ತೀರ್ಪು ಮಾಡೋಕ್ಕೆ ಹೋಗಬೇಡಿ. ನಿಮಗೂ ಕೂಡ ತೀರ್ಪಾಗೋದಿಲ್ಲ. ಬಿಟ್ಬಿಡಿ. ದೇವರ ವಿಷಯದಲ್ಲಿ ದೇವರ ಕೈಲಿ ಒಪ್ಪಿಸ್ಬಿಡಿ. ಎಷ್ಟೋ ಜನ ನಿಮ್ಮ ಶತ್ರುಗಳಿರ್ಬೋದು. ನಿಮ್ಮ ಒಳಗೆ, ಸಭೆಯೊಳಗೂ, ಸೇವಕರ ಒಳಗೂ. ಆದರೆ ದೇವರು ಹೇಳ್ತಾರೆ, ಕ್ಷಮಿಸಿ, ತೀರ್ಪು ಮಾಡಬೇಡ್ರಿ, ನಿಮಗೂ ತೀರ್ಪಾಗೋದಿಲ್ಲ. ಕ್ಷಮಿಸಿ, ಪ್ರೀತಿಸ್ರಿ. ಪ್ರೀತಿ ಬಹಳ ಪಾಪವನ್ನು ಮುಚ್ಚಿಬಿಡುತ್ತೆ. ನೀವು ಪ್ರೀತಿ ತೋರಿಸುವಾಗ ಎಲ್ಲ ಪಾಪ ಮುಚ್ಚೋಗುತ್ತೆ. ದೇವರಲ್ಲಿರುವ, ಕ್ರಿಸ್ತನಿರುವ ಮುಗ್ಧವಾದ ಪ್ರೀತಿ ಈ ವರ್ಷದಲ್ಲಿ ನಿಮ್ಮೊಳಗೆ ಬರಬೇಕು, ನಮ್ಮೊಳಗೆ ಸೇರಬೇಕು. ಅದು ಲೋಕಕ್ಕೆ ನಾವು ಸಾರಬೇಕು ಪ್ರಿಯರೇ. ಆತನೇ ಇರ್ತಾರೆ. ಯೆಶಾಯ 45:11 ವಾಕ್ಯ, ನಾನೇ ನಿರ್ಮಿಸಿದ ನನ್ನ ಮಕ್ಕಳ ವಿಷಯದಲ್ಲಿ ನನಗೆ ಏನನ್ನು ವಿಧಿಸಿದ್ರೂ ವಿಧಿಸ್ರೆ. ನಾನು ನಿರ್ಮಾಣ ಮಾಡಿದ ಮಕ್ಕಳು, ಈ ಜಗತ್ತಿನಲ್ಲಿ ಸೃಷ್ಟಿ ಮಾಡಿದ ಪ್ರತಿಯೊಂದು ಸೃಷ್ಟಿಯ ಆತನ ಮಕ್ಕಳಾಗಿರುವ ನಮ್ಮನ್ನು ನೋಡಿ ಕರ್ತನು ಹೇಳಿದರು, ಅವರಿಗೋಸ್ಕರ ನನ್ನೇನಾದರೂ ವಿಧಿಸ್ರಿ, ಅವರಿಗೋಸ್ಕರ ನಾನು ಏನು ಬೇಕಾದರೂ ಅನುಭವಿಸೋಕ್ಕೆ ರೆಡಿ. ನನಗೆ ಶಿಲುಬೆಗೆ ಹಾಕ್ತಿರೋ, ನನಗೆ ಮೊಳೆಗಳಿಂದ ಜಡಿತಿರೋ, ನನಗೆ ಮುಳ್ಳಿನ ಕಿರೀಟ ಬಿಡ್ತಿರೋ, ನನ್ನ ಮುಖಕ್ಕೆ ಉಗಿದು ಅಪಹಾಸ್ಯ ಮಾಡ್ತಿರೋ, ಎಲ್ಲವನ್ನು ನಾನು ಸಹಿಸ್ಕೋತೇನೆ.
ಯಾಕೆಂದರೆ ನನ್ನ ಮಕ್ಕಳ ಮೇಲೆ ನಾನಿಟ್ಟ ಪ್ರೀತಿ ಅಂದರು. ನಮ್ಮ ಮೇಲೆ ಆತ ಇಟ್ಟ ಪ್ರೀತಿ ಅದು ತೋರ್ಪಡಿಸಿದರು. ನಮ್ಮ ಮೇಲಿಟ್ಟ ಪ್ರೀತಿಗಾಗಿ ದೇವರು ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡ್ರು, ಚೆಚ್ಚಲ್ಪಟ್ಟರು. ನಮ್ಮ ಮೇಲಿರೋ ಎಲ್ಲ ವೇದನೆ ವ್ಯಾಧಿಯನ್ನು ಹೊತ್ತು ತೀರಿಸಿದರು ನಮ್ಮ ಮೇಲಿಟ್ಟಿರೋ ಪ್ರೀತಿಗಾಗಿ. ಹಾಗೆ ಇವತ್ತು ನಾವು ಲೋಕಕ್ಕೆ ನಮ್ಮನ್ನು ದೇವರು ಕಳಿಸಿದ್ದಾರೆ ಏನಕ್ಕಾಗಿ? ಪ್ರೀತಿಯಿಂದ ಅನೇಕ ಆತ್ಮಗಳನ್ನು ಆದಾಯ ಮಾಡಿ. ನಮಗೆ ಯಾರೂ ವೈರಿಗಳಲ್ಲ, ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡೋ ಸಮಯ ಇದು. ನಾವೆಲ್ಲ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡ್ಕೊಳ್ಳೋಣ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಕೊಡೋ ದೇವರು. ಯೋಹಾನ ಪತ್ರಿಕೆ 3:16 ದೇವರು ಹೇಳಿದರು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಒಬ್ಬ ಮಗನನ್ನು ಉಳಿಸ್ಕೊಳ್ದಲೆ ಆತನ ಬಲಿಯಾಗಿ ಕೊಟ್ಟರು. ಯಾರಿಗೋಸ್ಕರ? ನನಗಾಗಿ, ನಿನಗಾಗಿ. ನಮಗೆ ನೋವಾದರೂ ಪರವಾಗಿಲ್ಲ. ನಮಗೆಷ್ಟೋ ನೋವು ಕೊಡ್ತಾರೆ ಜನರು, ನಮಗೆಷ್ಟೋ ವೇದನೆ. ನಾವು ಸೇವೆಯ ದಾರಿಯಲ್ಲಿ ಅನೇಕ ನೋವನ್ನು, ವೇದನೆಯನ್ನು ಪಟ್ಟಿದ್ದೇವೆ. ನಾವು ಸೆರೆಮನೆ ವಾಸ ಕೂಡ ಮಾಡಿದ್ದೆ. ಅನೇಕರು ನಮ್ಮನ್ನು ಅನೇಕ ರೀತಿಯಲ್ಲಿ ಬೈದಿದ್ದಾರೆ. ನಾನು ಕ್ಷಣ ಮಾತ್ರದ ಅದನ್ನು ಮರೆತು ಬಿಡ್ತೇನೆ. ಯಾವಾಗ ಅಂದರೆ ನಾನು ಪ್ರಾರ್ಥನೆಗೆ ಹೋದ ಕ್ರಿಸ್ತನ ಪ್ರೀತಿ ನನ್ನೊಳಗಿಸಿ, ಆ ಕಲ್ವಾರಿ ಪ್ರೀತಿಯನ್ನು ನೆನಪು ಮಾಡಿಕೊಂಡು ಎಲ್ಲರನ್ನ ಕ್ಷಮಿಸಿ ಪ್ರಾರ್ಥಿಸ್ತೇನೆ. ಈ ದಿನ ಪ್ರೀತಿಯಿಂದ ಎಲ್ಲರನ್ನ ಕ್ಷಮಿಸಿ ಪ್ರಾರ್ಥನೆ ಮಾಡಿ, ಅವರಿಗಾಗಿ ಪ್ರಾರ್ಥಿಸಿ. ದೇವರು ಹೇಳ್ತಾರೆ, ನಿನ್ನನ್ನು ಬೈಯುವವರಿಗಾಗಿ ಪ್ರಾರ್ಥಿಸು. ಯಾರು ನಮ್ಮನ್ನು ಬೈತಾರೋ, ಯಾರು ನಮ್ಮನ್ನು ಶಪಿಸ್ತಾರೋ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಅದೇ ಕಲ್ವಾರಿ ಪ್ರೀತಿ. ದೇವರು ಲೋಕದ ಮೇಲೆ ಎಷ್ಟು ಪ್ರೀತಿ ಇಟ್ಟು ತನ್ನ ಒಬ್ಬನೇ ಒಬ್ಬ ಮಗನನ್ನು ಕೊಟ್ಟಿರಬೇಕಾದ್ರೆ ನಾವು ಕ್ಷಮಿಸೋದ್ರಲ್ಲಿ ತಪ್ಪೇನಿಲ್ಲ. ಕ್ಷಮಿಸಿ ಪ್ರೀತಿಸೋಣ. ಅಲ್ಲಿ ದೇವರಿದ್ದಾರೆ. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ದೇವರಿರ್ತಾರೆ. ಅದೇ ಕರ್ತನ ಹೆಸರು ಏನು ಗೊತ್ತಾ ಪ್ರಿಯರೇ? ಪ್ರೀತಿ ಸ್ವರೂಪಿ. ಯೇಸಪ್ಪನ ಹೆಸರು ಪ್ರೀತಿ ಸ್ವರೂಪಿ. ಆತನನ್ನು ನಂಬಿ ಆರಾಧಿಸುವ ನಾನು ನೀವು ಪ್ರೀತಿ ಸ್ವರೂಪಿಯಾದ ದೇವರನ್ನು ಘನಪಡಿಸ್ತಾ ಇದ್ದೀವ. ಆತನ ಪ್ರೀತಿ ನಮ್ಮೊಳಗೆ ಬಂದರೆ ಆ ಪ್ರೀತಿ ಸ್ವರೂಪಿ ತಂದೆ ನಮ್ಮೊಳಗಿದ್ದಾರೆ, ನಮ್ಮ ಸಂಗಡ. ಇವತ್ತೆಷ್ಟೋ ಕುಟುಂಬಗಳು ಪ್ರೀತಿ ಇಲ್ಲದೆ ಮುರಿದೋಗಿದೆ, ಎಷ್ಟೋ ಮನಸ್ಸುಗಳು ಮುರಿದೋಗಿದೆ. ಅದು ಕಾರಣ ದ್ವೇಷ, ಹೊಟ್ಟೆ ಕಿಚ್ಚು, ಒಬ್ಬರನ್ನು ಕಂಡ್ರೆ ಒಬ್ರಿಗಾಗಲ್ಲ. ಇದೆಲ್ಲ ಕ್ರಿಸ್ತನ ಮಕ್ಕಳದ ಆತನ ಸ್ವಭಾವ, ಕ್ರಿಸ್ತನ ಸ್ವಭಾವ ಅಲ್ಲ ಪ್ರಿಯರೇ. ಸೈತಾನನ ತಂಡೊಡ್ತಾ ಇರೋವಂಥ ದುರಾತ್ಮನ ಕಾರ್ಯ. ನಿಮ್ಮ ಕುಟುಂಬವನ್ನು ಮುರಿಯೋದು, ನಿಮ್ಮ ಮನಸ್ಸನ್ನು ಮುರಿಯೋದು, ನಿಮ್ಮ ಒಳಗೆ ಜಗಳವನ್ನು ಬಿತ್ತೋದು, ನಿಮ್ಮಲ್ಲಿ ಅನೇಕವಾದ ಬಾಧೆಯನ್ನು ತಂದೊಡ್ಡೋದು, ಕ್ಷಮೆನೇ ಇಲ್ಲದಂತೆ ಕಠಿಣ ಮನಸ್ಸನ್ನು ಕೊಡ್ತಾ ಇರೋದು, ಇದು ಸೈತಾನನ ಕ್ರಿಯೆ, ಅವನ ಸ್ವಭಾವ ಅದು. ಆದರೆ ಯೇಸು ಸ್ವಾಮಿಯ ಸ್ವಭಾವ, ದೇವರ ಸ್ವಭಾವ ಎಲ್ಲರನ್ನ ಕ್ಷಮಿಸಿ, ಎಲ್ಲರಿಗಾಗಿ ಪ್ರಾರ್ಥಿಸಿ, ಎಲ್ಲರಿಗೋಸ್ಕರ ಪ್ರಾರ್ಥಿಸಿ, ಎಲ್ಲರಿಗೋಸ್ಕರ ಕ್ಷಮೆಯಿಂದ ಬೇಡ್ಕೊಂಡ್ರು. ಇವತ್ತು ನಾನು ನೀವು ಹಾಗೆ ಆಗೋಣ. ಕ್ರಿಸ್ತನ ಪ್ರೀತಿ ಲೋಕಕ್ಕೆ ಸಾರೋಣ. ಕ್ರಿಸ್ತನ ಪ್ರೀತಿಯಲ್ಲಿ ಹಾಗೆ ನಿರಂತರ ಅದರಲ್ಲೇ ಲೀನವಾಗಿಬಿಡೋಣ. ಪ್ರೀತಿ ಇರುವಾಗ ನಿನ್ನ ಕುಟುಂಬ ಕಟ್ಟಲ್ಪಡುತ್ತೆ. ಪ್ರೀತಿ ಇರುವಾಗ ನಿನ್ನ ಮನಸ್ಸು ಕಟ್ಟಲ್ಪಡುತ್ತೆ. ಪ್ರೀತಿ ಇರುವಾಗ ನಿನ್ನ ಸಂಬಂಧ ಕಟ್ಟಲ್ಪಡುತ್ತೆ. ಪ್ರೀತಿ ಇರುವಾಗ ಸಭೆ ಕಟ್ಟಲ್ಪಡುತ್ತೆ. ಪ್ರೀತಿ ಇರುವಾಗ ದಾಸಿಯರು ಒಂದಾಗಿ ನೀವು ಕಟ್ಟಲ್ಪಡ್ತೀರಿ. ನಿಮ್ಮಲ್ಲಿ ಪ್ರೀತಿ ಇರುವಾಗ, ಐಕ್ಯತೆ ಇರುವಾಗ ದೇವರ ರಾಜ್ಯ ಬರುತ್ತೆ. ದೇವರ ರಾಜ್ಯ ಬರುತ್ತೆ. ಅದು ನಮ್ಮೊಳಗೆ ಇರೋದು. ದೇವರ ರಾಜ್ಯ ಅಲ್ಲಿದೆ, ಇಲ್ಲಿದೆ ಹುಡುಕ್ಬೇಡ್ರಿ. ಅದೆಲ್ಲಿದೆ? ನಮ್ಮೊಳಗಿದೆ. ಯೇಸು ಸ್ವಾಮಿ ಬರ್ತಾ ಇದ್ದಾರೆ. ಜೀಸಸ್ ಇಸ್ ಕಮಿಂಗ್ ವೆರಿ ಸೂನ್. ಬೇಗನೆ ಬರ್ತಾ ಇದ್ದಾರೆ.
ಕ್ರಿಸ್ತನು ಕೂಡ ನಾನು ಹೋಗೋ ಸಮಯ ಆಯಿತು 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 ಅಂದಾಗ ಎಲ್ಲ ಶಿಷ್ಯರನ್ನು ಒಟ್ಟಾಗಿ ಸೇರಿಸಿ ಅವರಿಗೆ ದೇವರ ಪವಿತ್ರವಾದ ದೇಹ ದ್ರಾಕ್ಷಾರಸ ಕೊಟ್ಟು ಅವರನ್ನು ಪ್ರೀತಿಸಿ ಅವರ ಕಾಲುಗಳನ್ನು ತೊಳೆದು ಅವರನ್ನು ಮುದ್ದಿಟ್ಟು ಅದೆಷ್ಟೋ ಪ್ರೀತಿ ಮಾಡಿದರು. ಆ ಪ್ರೀತಿ ಉಳ್ಕೊಂತು. ಅವರು ಕ್ರಿಸ್ತನ ದೇವರ ತೋರಿದ ಆ ಪ್ರೀತಿಯನ್ನು ನೆನಪು ಮಾಡಿಕೊಂಡು ಅವರ ಶಿಷ್ಯರಾಗೇ ಉಳಿದ್ರು. ಅವರು ಯಾರೂ ಕೂಡ ದೂರ ಹೋಗಲಿಲ್ಲ. ಕಡೆಯವರೆಗೂ ದೇವರ ಶಿಷ್ಯರಾಗಿ ದೇವರ ಸೇವೆ ಮಾಡಿದರು. ಆ ಪ್ರೀತಿಯಿಂದ ದೇವರ ರಾಜ್ಯ ಕಟ್ಟಣ. ದೇವರು ಅದರಲ್ಲಿದ್ದಾರೆ. ಪ್ರೀತಿ ಸ್ವರೂಪಿಯಾದ ಕರ್ತನು ನಿಮ್ಮ ಮನೆಯಲ್ಲಿ, ನಿಮ್ಮ ಜೊತೆಯಲ್ಲಿ, ನಿಮ್ಮ ಸಭೆಯಲ್ಲಿ, ನಿಮ್ಮೊಂದಿಗೆ ನೀವೆಲ್ಲೇ ಹೋದರೂ ನಿಮ್ಮ ಸಂಗಡ ಬರ್ತಾರೆ. ನೀವು ಎಲ್ಲರನ್ನೂ ಪ್ರೀತಿಸ್ತಾ ಇದ್ದಾರೆ, ಎಲ್ಲರೂ ನಿಮ್ಮನ್ನು ಪ್ರೀತಿಸ್ತಾರೆ. ದ್ವೇಷವನ್ನು ತೆಗೆದುಹಾಕ್ರಿ. ಹೊಟ್ಟೆ ಕಿಚ್ಚಿನಿಂದ ಏನೂ ಸಾಧನೆ ಇಲ್ಲ, ಜಗಳದಿಂದ ಏನೂ ಸಾಧನೆ ಇಲ್ಲ. ಕರ್ತನು ನಮಗಿದ್ದಾರೆ. ಆತನ ಮಕ್ಕಳಿಗಾಗಿ ಆತ ಎಷ್ಟೆಲ್ಲ ಶ್ರಮ ಪಡಬೇಕಾದ್ರೆ ಆತ ನಿನ್ನನ್ನು ನನ್ನನ್ನು ಕರೆದು ಆತನ ಮಕ್ಕಳಾಗಿ ಆರಿಸಿಕೊಂಡಾಗ, ಆತನ ರಾಜ್ಯದಲ್ಲಿ ನೀತಿಯಲ್ಲಿ ತವಕ ಪಡುವಂಥ ಕೃಪೆ ನಮಗೆ ಕೊಟ್ಟಿರುವಾಗ, ಎಷ್ಟೋ ಪಾಪಿಗಳಾದ ನಮ್ಮನ್ನು, ನಮ್ಮ ಪಾಪವೆಲ್ಲವನ್ನು ಆತ ಹೊತ್ತು ತೀರಿಸಿ ಕ್ಷಮಿಸಿ ನಮ್ಮನ್ನು, ಎಷ್ಟೋ ಕ್ರೂರಿಗಳ ನಾವು, ಎಷ್ಟೋ ಕೆಟ್ಟು ಹೋದವ್ರು ನಾವು, ತಪ್ಪು ಮಾಡಿದವ್ರು ನಾವು, ನಮ್ಮನ್ನು ಕ್ಷಮಿಸಿ ದಿನ ಆತನ ಮಕ್ಕಳಾಗೋ ಕೃಪೆ ಕೊಟ್ಟಿದ್ದಾರೆ. ಆ ಪ್ರೀತಿಗೆ ನಾವೇನು ಕೊಡೋಕ್ಕೂ ಸಾಧ್ಯ ಇಲ್ಲ. ಆತನ ಋಣ ತೀರ್ಸೋಣ. ಪ್ರೀತಿಸ್ರಿ. ಕುಟುಂಬವಾಗಿ ಪ್ರೀತಿಯಿಂದ ಕೂತು ಕರ್ತನನ್ನು ಆರಾಧಿಸಿ. ಕ್ರಿಸ್ತನ ಪ್ರೀತಿ ನಿಮ್ಮೊಳಗೆ ಯಾವಾಗಲೂ ಇರಲಿ, ಯಾವಾಗಲೂ ಇರಲಿ, ಸದಾಕಾಲ. ನಾವು ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ. ಪ್ರೀತಿಯುಳ್ಳ ತಂದೆ, ಈ ವೇದವಾಕ್ಯವನ್ನು ಕೇಳಿದಂಥ ಒಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ನಿನ್ನ ಕಲ್ವಾರಿ ಪ್ರೀತಿ ಅವರಲ್ಲಿ ತುಂಬಲಿ ಸ್ವಾಮಿ. ಈಗಲೇ ಅನುಗ್ರಹಿಸಿ ಸಪ್ಪ. ಅಪ್ಪ, ಅವರಲ್ಲಿ ಪ್ರೀತಿಯೇ ಇಲ್ಲದೆ ಕಠಿಣ ಮನಸ್ಸುಳ್ಳವರಾಗಿದ್ದಾರೋ ದೇವನೇ, ಅವರ ಕಠಿಣ ಮನಸ್ಸಿದ್ದು ಬದಲಾಗಲಿ ಎಸಪ್ಪ. ಅವರ ಕಠಿಣ ಮನಸ್ಸು ಬದಲಾಗಲಿ ಎಸಯ್ಯ. ಪರಿವರ್ತನೆ ಹೊಂದಲಿ ಏಸಯ್ಯ. ನಿನ್ನ ಕಲ್ವಾರಿ ಪ್ರೀತಿ ಅವರಲ್ಲಿ ತುಂಬಲಿ ಏಸಪ್ಪ. ಕ್ಷಮಿಸುವಂಥ ಮನಸ್ಸು ಕೊಡು. ಮುರಿದಂಥ ಮನಸ್ಸುಗಳೆಲ್ಲವೂ ಕರ್ತನೆ ಕಟ್ಟಲ್ಪಡಲಿ. ಎಷ್ಟು ವರ್ಷಗಳಿಂದ, ಎಷ್ಟು ದಿನಗಳಿಂದ, ಎಷ್ಟೋ ಕರ್ತನೆ ಕಠಿಣವಾದ ಮನಸ್ಸಿನಿಂದ ದೇವರೇ ಒಬ್ಬರನ್ನೊಬ್ಬರು ಕ್ಷಮಿಸದೆ ಪ್ರೀತಿಸದೇ ಇದ್ದಾರೋ ತಂದೆಯೇ, ಅವರೊಬ್ಬೊಬ್ಬರ ಮೇಲೆ ನೀನು ಕಲ್ವಾರಿ ರಕ್ತ ಸಿಂಪಡಿಸ್ತೇನೆ. ಶುದ್ಧಿ ಮಾಡು ಏಸಯ್ಯ. ಶುದ್ಧಿ ಮಾಡು ಕರ್ತನೆ. ನಿರ್ಮಲ ಹೃದಯನು ದೇವರನ್ನೇ ಕಾಣುವನು ಅಂದಿದ್ದೀರಪ್ಪ. ಅವ್ರಿಗೆ ನಿರ್ಮಲ ಹೃದಯ ಕೊಡು. ನಿನ್ನ ಕಲ್ವಾರಿ ಪ್ರೀತಿ ಅವರಲ್ಲಿ ತುಂಬಿಸು ಸ್ವಾಮಿ. ಈಗಲೇ ತುಂಬಿಸು ಪ್ರಭು. ಅವರಲ್ಲಿ ಆವರಿಸಿಕೊಳ್ಳಲಿ ರಾಜನೇ. ಅದೆಂದು ಬಿದ್ದು ಹೋಗದಂಥ ಪ್ರೀತಿ, ನಿನ್ನ ಪರಿಶುದ್ಧ ಪ್ರೀತಿ ಎಂದು ಬಿದ್ದು ಹೋಗದಪ್ಪ. ಮರೆಮಾಚುವಂಥ ಪ್ರೀತಿ ಅಲ್ಲಪ್ಪ, ನಟನೆ ಪ್ರೀತಿ ಅಲ್ಲ ಸ್ವಾಮಿ. ಹೃದಯದಿಂದ, ಹೃದಯದಿಂದ ಬರೋ ಪ್ರೀತಿ ಸ್ವಾಮಿ. ನಿನ್ನ ಕಲ್ವಾರಿ ಪ್ರೀತಿ ಅವ್ರಿಗೆ ಕೊಡು ಏಸಯ್ಯ. ಕ್ಷಮಿಸಿ ಬಿಡಲಿ ತಂದೆ. ನೀನು ಅವರ ಹೃದಯದಲ್ಲಿ ವಾಸಿಸಪ್ಪ. ನೀನು ನೆಲೆಸು ಪವಿತ್ರ ಆತ್ಮನೇ. ನಿನ್ನಂತೆ ಅವರನ್ನು ಮಾರ್ಪಡಿಸು ಏಸಪ್ಪ. ನಿನ್ನ ಹಾಗೆ ಬಡವರನ್ನು ಪ್ರೀತಿಸಲಿ, ರೋಗಿಗಳನ್ನು ಪ್ರೀತಿಸಲಿ, ದಿಕ್ಕಿಲ್ಲದವರನ್ನು, ಅನಾಥರನ್ನು, ವ್ಯಾಧಿಗ್ರಸ್ತರನ್ನು ತಂದೆ, ನಿನ್ನ ಕಲ್ವಾರಿ ಪ್ರೀತಿ ಎಲ್ಲೆಲ್ಲಿ ತಂದೆ, ಎಲ್ಲೆಲ್ಲಿ ಸ್ವಾಮಿ ಸಾಗಬೇಕು ಅವರ ಮೂಲಕ ಎಲ್ಲ ಕಡೆ ನಿನ್ನ ಪ್ರೀತಿ ತೋರಲಿ. ಮುಟ್ಟು ಸ್ವಾಮಿ. ಪರಿವರ್ತಿಸು ಸ್ವಾಮಿ. ನಿನ್ನ ಹಾಗೆ ಅವರನ್ನು ಮಾಡು ಏಸಪ್ಪ. ನಿನ್ನಂತೆ ಈಗಲೇ ಕರ್ತನೆ ನೀವು ಮುಟ್ಟುತ್ತಾ ಇರೋದ ಸ್ತೋತ್ರ.
ಇಂಥ ಕಠಿಣ ಮನಸ್ಸುಗಳು ಬದಲಾಯಿಸುತ್ತಾ ಇರೋದು ಸ್ತೋತ್ರ. ಎಲ್ಲ ದಾಸಿಯರನ್ನು ಮುಟ್ಟಪ್ಪ, ಅವರ ಮೇಲಿನ ರಕ್ತ ಸಿಂಪಡಿಸ್ತೇನೆ ಪ್ರಭು. ಶುದ್ಧಿ ಮಾಡು. ಅವರಲ್ಲಿರುವಂಥ ಎಲ್ಲ ದುಷ್ಟನ ಆತ್ಮನ ಕ್ರಿಯೆಗಳು, ಹೊಟ್ಟೆ ಕಿಚ್ಚಿನ ಆತ್ಮ ನಾಶವಾಗಲಿ ಯೇಸುವಿನ ನಾಮದಲ್ಲಿ. ನಿನ್ನ ರಾಜ್ಯ ನೀತಿಗೆ ತವಕ ಪಡದೆ ಕರ್ತನೇ ಒಬ್ಬರನ್ನೊಬ್ಬರು ದ್ವೇಷಿಸುವ ಆತ್ಮಗಳನ್ನು ಉಂಟು ಮಾಡುತ್ತಾರೆ. ದುಷ್ಟಾತ್ಮಗಳು ಅವರ ಆತ್ಮದಿಂದ ಹೊರಗೆ ಬರಲಿ ಎಂದು ಆಜ್ಞೆ ಕೊಡ್ತೇನೆ ಯೇಸುವಿನ ನಾಮದಲ್ಲಿ. ಅಪ್ಪ, ಅವರು ನಿನ್ನ ಕಲ್ವಾರಿ ಪ್ರೀತಿಯಲ್ಲಿ ಕಟ್ಟಲ್ಪಡಲಿ. ಅಹಂಕಾರ ಬಿಟ್ಟು ಹೋಗಲಿ ಏಸಪ್ಪ. ಪ್ರೀತಿಯಿಂದ ತುಂಬಲ್ಪಟ್ಟು ನಿನ್ನ ಸೇವೆ ವಿಧೇಯರಾಗಿ ಮಾಡಲಿ. ಅನೇಕರಿಗೆ ನಿನ್ನ ಪ್ರೀತಿ ಸಾರಲಿ. ಪವಿತ್ರ ಆತ್ಮನೇ, ಈಗಲೇ ಅವರನ್ನು ನಿನ್ನಂತೆ ಮಾರ್ಪಡಿಸು ಅಪ್ಪ. ಏಸಪ್ಪ, ನಿನ್ನ ಹಾಗೆ ಅವರನ್ನು ಮಾರ್ಪಡಿಸು. ನಿನ್ನಂತೆ ಸೇವೆ ಮಾಡಲಿ. ಎಲ್ಲ ದಾಸಿಯರು ನಿನ್ನ ಹಾಗೆ ಸೇವೆ ಮಾಡಲಿ ಏಸಪ್ಪ. ನಿನ್ನ ಕಲ್ವಾರಿ ಪ್ರೀತಿ ಅವರಲ್ಲಿ ತುಂಬಿಸು ಕರ್ತನೆ. ಬದಲಾಗಲಿ ಪ್ರಭು. ಈಗಲೇ ಪ್ರಭು ಅವರನ್ನು ಪರಿವರ್ತಿಸು ಯೇಸುವಿನ ನಾಮದಲ್ಲಿ. ಕರ್ತನೆ, ನಿನ್ನ ರಾಜ್ಯ ನೀತಿಗೆ ಅವರು ತವಕ ಪಡಲಿ. ಎದ್ದೇಳಲಿ ಸ್ವಾಮಿ. ಶುದ್ಧರಾಗಿ ಕ್ಷಮಿಸಲಿ, ಒಬ್ಬರನ್ನೊಬ್ಬರು ಕ್ಷಮಿಸಲಿ, ಪ್ರೀತಿಸಲಿ. ಆಶೀರ್ವದಿಸು ಅಯ್ಯ. ನಿನ್ನ ರಾಜ್ಯ ಬೇಗನೆ ಬರ್ತಾ ಇದೆ ಸ್ವಾಮಿ, ಬೇಗನೆ ಬರಲಿ ಅಪ್ಪ. ಎಲ್ಲರೂ ನಿನ್ನ ರಾಜ್ಯ ನೀತಿಗೆ ತವಕ ಪಡಲಿ ಅಪ್ಪ. ಪವಿತ್ರ ಆತ್ಮನೇ, ಅವರನ್ನು ನೀನು ಆಳ್ವಿಕೆ ಮಾಡು. ನಿನ್ನ ಬರೋಣದಲ್ಲಿ ಒಂದು ಆತ್ಮನ ಶಿಶು ಹೋಗಬಾರದಪ್ಪ. ಎಲ್ಲವೂ ನಿತ್ಯ ಜೀವಕ್ಕೆ ಸೇರಬೇಕು ತಂದೆ. ಕೃಪೆ ತೋರು. ಹಾಗೆ ಮಾಡಿದ್ದಕ್ಕಾಗಿ ವಂದನೆ ಅಪ್ಪ. ಅವರೆಂಥ ಕಷ್ಟದಲ್ಲಿದ್ದರು, ಬಿಡುಗಡೆ ಕೊಡು, ಆರೋಗ್ಯ ಕೊಡು. ಅವ್ರ ಕೈ ಹೆಚ್ಚೋ ಕೆಲಸ ಕಾರ್ಯ ಸಫಲವಾಗಲಿ. ಆಶೀರ್ವಾದ ಹೊಂದಲಿ, ಅಭಿವೃದ್ಧಿ ಹೊಂದಲಿ. ಪ್ರಸನ್ನ ಮುಖದಿಂದ ಅವರನ್ನು ನೋಡು ಏಸಯ್ಯ. ಪ್ರಸನ್ನ ಮುಖದಿಂದ ನೀನು ನೋಡು ತಂದೆ. ಉದ್ಧಾರವಾಗುವೆ ಹೊಂದಿದೆ. ಹೌದು ಸ್ವಾಮಿ, ಉದ್ಧಾರವಾಗಲಿ. ಲೆಸ್ ಲಾರ್ಡ್, ನಿನ್ನ ಪರಿಶುದ್ಧ ಪ್ರೀತಿ ಎಲ್ಲರಲ್ಲೂ ಆವರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರಮಪ್ಪ. ಸ್ತೋತ್ರ ತಂದೆ. ನಿನಗೆ ಮಹಿಮೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್.